ಈ ಜಗತ್ತಿನ ಮೊಟ್ಟ ಮೊದಲ ದಂಪತಿಗಳು ಯಾರು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಯಾವ ಥರ ಕಾಡಿದ್ಯಾ? ಈ ಜಗತ್ತಿನ ಮೊಟ್ಟ ಮೊದಲ ಗಂಡು ಹೆಣ್ಣು ಯಾರು ಅಂತಂದರೆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ. ಯಾರು ಇವರಿಬ್ಬರು ಅನ್ನೋದಕ್ಕೊಂದು ಸಣ್ಣ ಕಥೆ ಇದೆ. ಈ ಜಗತ್ತು ಸೃಷ್ಟಿಯಾಗುತ್ತಲ್ಲ, ಮೊದಲು ಆರಂಭದಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾದಾಗ ವಿಷ್ಣುವಿನ ನಾಭಿಯಲ್ಲಿರುವಂತಹ ಕಮಲದ ಮೂಲಕ ಬ್ರಹ್ಮ ಉತ್ಪತ್ತಿ ಆಗ್ತಾರೆ. ಈ ಬ್ರಹ್ಮದೇವರ ಉತ್ಪತ್ತಿ ಆದಾಗ ಬ್ರಹ್ಮದೇವರು ನಾನು ಏನು ಮಾಡಲಿ ಅಂತ ಕೇಳಿದಾಗ ಅವರಿಗೊಂದು ಕೆಲಸವನ್ನು ವಹಿಸ್ಕೊಡ್ಲಾಗತ್ತೆ. ಏನಂದ್ರೆ, ನೀನು ಪ್ರಜಾಸೃಷ್ಟಿಯನ್ನು ಮಾಡು, ಸೃಷ್ಟಿ ಕಾರ್ಯವನ್ನು ನೀನು ಮಾಡು ಅಂತ. ಮೊದಲಿಗೆ ಬ್ರಹ್ಮದೇವರು 4 ಜನರನ್ನ ಮನಸ್ಸಿನಿಂದ ಸೃಷ್ಟಿಯನ್ನು ಮಾಡ್ತಾರೆ. ಈ 4 ಜನರು ಕೂಡ ತಮ್ಮ ತಂದೆ ಯಾರು, ಈ ಸೃಷ್ಟಿಕರ್ತ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿಕೊಂಡು ವಿಷ್ಣುವನ್ನು ಹುಡುಕೊಂಡು ಹೋಗ್ತಾರೆ. ಇದಾದ ಮೇಲೆ ಮತ್ತೆ 7 ಜನರನ್ನ ಸೃಷ್ಟಿ ಮಾಡ್ತಾರೆ. ಎಷ್ಟೇ ಸೃಷ್ಟಿ ಮಾಡಿದ್ರು ಇದು ಕಡಿಮೆ ಅಂತ ಅನ್ನಿಸ್ಲಿಕ್ಕೆ ಶುರುವಾದಾಗ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ನನ್ನಂತೆಯೇ ಸೃಷ್ಟಿ ಮಾಡುವಂತಹ ಇತರರು ಕೂಡ ಇದ್ರೆ ಆಗ ನನ್ನ ಕೆಲಸ ಸುಲಭ ಆಗುತ್ತಲ್ಲ ಅಂತ ಹೇಳಿ, ಈಗ ನಾನೇ ದುಡಿಯೋದು ಬೇರೆ, ನನ್ನ ದುಡಿಮೆ ನನಗೋಸ್ಕರ ದುಡಿಯೋದು ಬೇರೆ ಅಲ್ವಾ. ಹಾಗೆ ಬ್ರಹ್ಮ ಏನ್ ಮಾಡ್ತಾರೆ ಅಂದ್ರೆ, ತನ್ನ ದೇಹವನ್ನ 2 ಭಾಗಗಳಾಗಿ ಮಾಡ್ತಾರೆ. ಎಡಭಾಗವನ್ನ ಹೆಣ್ಣಾಗಿ ಬಲಭಾಗವನ್ನ ಗಂಡಾಗಿ ಮಾಡ್ತಾರೆ. ಆ ಬಲಭಾಗದಿಂದ ಸೃಷ್ಟಿಯಾದಂತಹ ಗಂಡೆ ಸ್ವಯಂಭುವ ಮನು. ಬ್ರಹ್ಮದೇವರ ಎಡಭಾಗದಿಂದ ಸೃಷ್ಟಿಯಾದಂತಹ ಹೆಣ್ಣೆ ಶತರೂಪಾದೇವಿ. ಈ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಇಬ್ಬರಿಗೂ ಮದುವೆಯನ್ನ ಮಾಡಲಾಗುತ್ತೆ. ಅವರಿಬ್ಬರಿಗೆ ಮಕ್ಕಳು ಹುಟ್ಟುತ್ತಾರೆ. ಅವರಿಂದ ಇಡೀ ಜಗತ್ತಿನ ಸಂತಾನ ಆರಂಭ ಆಗುತ್ತೆ. ಯಾರಾದ್ರೂ ಯಾವತ್ತಾದ್ರೂ ಕೇಳಿದ್ರೆ ಮೊಟ್ಟ ಮೊದಲ ಗಂಡು ಹೆಣ್ಣು ಯಾರು ಅಂತ, ಅವರು ಶತರೂಪಾದೇವಿ ಮತ್ತು ಸ್ವಯಂಭುವ ಮನು. ಈ ಮನು ಮುಂದೆ ಎಷ್ಟೊಂದು ಪ್ರಖ್ಯಾತಿಯನ್ನ ಹೊಂದ್ತಾರೆ ಅಂತಂದ್ರೆ, ನೀವು ಕೇಳಿರಬಹುದು ಮನ್ವಂತರಗಳು ಅಂತ. ಹೊಸ ಮನ್ವಂತರ, ಆ ಮನ್ವಂತರ ಅನ್ನೋದ್ರಲ್ಲಿರುವಂತಹ ಮನು ಅನ್ನುವಂತಹ ಹೆಸರಿದೆಯಲ್ಲ, ಅದು ಈ ಸ್ವಯಂಭುವ ಮನುದೇ ಹೆಸರು. ಈ ವಿಷಯ ನಿಮಗೆ ಏನಾದರೂ ಮೊದಲೇ ಗೊತ್ತಿತ್ತಾ ಅಥವಾ ಮೊದಲನೇ ಬಾರಿ ಗೊತ್ತಾಗ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.